ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಪ್ರೋಮೋ ಅಂತೂ ತುಂಬಾನೇ ಚೆನ್ನಾಗಿದೆ. ಬನ್ನಿ ಪ್ರೋಮೋ ಹೇಗಿದೆ ಅಂತ ಅಂದ್ಬಿಟ್ಟು ನೋಡ್ಬಿಡೋಣ. ರಕ್ಷಿತ್ ಅವರೇ, ಬಿಗ್ ಬಾಸ್ ಅಂದ್ರೆ ಏನು? ಒಂದು ಚಾನಲ್ ಎಂತ ಉಂಟು ಅವರ ಹತ್ರ ಇಲ್ಲ, ಅವರ ರೀಸನ್ಸ್ ಹೇಳಲಿಕ್ಕೆ ಅದೇ ಇಲ್ಲ. ಎಸ್, ಸೊ ವೀಕ್ಷಕರೇ, ಪ್ರೋಮೋ ನೋಡೋದ್ರಲ್ಲ ಬಹಳ ಅದ್ಭುತವಾಗಿದೆ. ಆಲ್ಮೋಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ಈಗ ಇರೋ ಕಂಟೆಸ್ಟೆಂಟ್ಗಳಲ್ಲಿ ಈಗ ಫಸ್ಟ್ ಗಿಲ್ಲಿ ನಟ ಅವರು ಸಖತ್ತಾಗಿ ಕಾಮಿಡಿ ಮಾಡ್ತಾರೆ. ಅದರಲ್ಲೂ ಕೂಡ ಅವ್ರ ನಂತರ ಇಲ್ಲಿ ಕಾಣಿಸ್ಕೊಂಡಿದ್ದು ಚಂದ್ರಪ್ರಭಾ ಅವರು. ಈಗ ರಕ್ಷಿತ್ ಅವ್ರು ಯಾವಾಗ ಇಲ್ಲಿ ರಿಎಂಟ್ರಿ ಕೊಟ್ಟರು ಅವಾಗಿಂದ ಇಲ್ಲಿ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತವ್ರೆ. ಎಲ್ಲರೂ ಕೂಡ ಇಲ್ಲಿ ಮನೋರಂಜಿಸ್ತಿದ್ದಾರೆ. ಫಸ್ಟಿಗೆ ಇವರು ಆಯ್ಕೆ ಮಾಡಿದ್ದನ್ನೇ ತಪ್ಪು ಅಂತ ಅಂದ್ಬಿಟ್ಟು ಕೆಲವೊಬ್ರು ಇಲ್ಲಿ ಹೇಳ್ತಿದ್ರು, ಇಂಥವ್ರಿಗೆಲ್ಲ ಚಾನ್ಸ್ ಕೊಟ್ಟಿದೆ, ವೇಸ್ಟ್, ಯಾಕಪ್ಪ ಅವ್ರನ್ನ ಕರೆಸಿದ್ರು ಅಂತ ಅಂದ್ಬಿಟ್ಟು. ಆದರೆ ಈಗ ರಕ್ಷಿತ್ ಅವರು ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ಕೊಂತಿದ್ದಾರೆ. ಕೆಲವೊಬ್ರು ಇವ್ರ ಬಗ್ಗೆ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಇಲ್ಲ ಇವರು ನಾಟಕ ಆಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಇವ್ರ ಬಗ್ಗೆ ಗೊತ್ತಿಲ್ಲದಿರೋರು, ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರನ್ನ ನೋಡಿರೋರು, ಇವ್ರನ್ನ ಫಾಲೋ ಮಾಡ್ತಿರೋರಿಗೆ ಗೊತ್ತಿರುತ್ತೆ. ಅವ್ರು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ವಿಡಿಯೋಗಳನ್ನ ಎಡಿಟ್ ಮಾಡಲ್ಲ, ಹಾಗೆ ಇಲ್ಲಿ ಅಪ್ಲೋಡ್ ಮಾಡ್ತಾ ಇಲ್ಲಿ ಬಂದಿದ್ದಾರೆ. ಅವ್ರು ಮಾತಾಡೋದೇ ಆ ರೀತಿ ಇದೆ. ಮತ್ತೆ ಅದು ಇದು ಮತ್ತೆ ಕನ್ನಡ ಕೂಡ ಇಲ್ಲಿ ಸ್ಪಷ್ಟವಾಗಿ ಬರಲ್ಲ ಅಂದ್ರೂ ಕೂಡ ಅವರು ನೀಟಾಗಿ ಅದನ್ನ ಕಲ್ತ್ಕೊಂತೀನಿ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಇವಾಗ ಬಿಗ್ ಬಾಸ್ ಅಂದ್ರೆ ಏನು ಅಂತ ಕೇಳಿದ್ರೆ ಲೈಫ್ದು ಒಂದು ಚಾಲೆಂಜ್ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಅಂದ್ರೆ ಕೆಲವೊಬ್ಬರಿಗೆ ಚಾಲೆಂಜ್ ಆಗಿರುತ್ತೆ. ನಾವು ಬಿಗ್ ಬಾಸ್ ಮನೆಯೊಳಗಡೆ ಹೋಗ್ಬೇಕು ಅಂತ ಬಿಟ್ಟು ಎಷ್ಟೋ ಕನಸುಗಳನ್ನ ಇಟ್ಕೊಂಡಿದ್ದೀನಿ ಅಂತ ಬಿಟ್ಟು ಕೆಲವೊಬ್ರು ಹೇಳ್ತಾರೆ. ಆದ್ರೆ ಈ ಒಂದು ರಿಯಾಲಿಟಿ ಶೋನೇ ಬೇಕಾಗಿಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಅಂದ್ರೆ ಬಿಗ್ ಬಾಸ್ ಅಂದ್ರೆ ಏನು ಅಂತಂದ್ಬಿಟ್ಟು ಅವ್ರ ಪ್ರಕಾರ ಇಲ್ಲಿ ಹೇಳಿರೋದೇನಪ್ಪಾ ಅಂತಂದ್ರೆ ಒಂದು ಲೈಫ್ದು ಚಾಲೆಂಜ್ ಅಂತ ಇಲ್ಲಿ ಹೇಳಿದ್ದಾರೆ. ನಿಜವಾಗ್ಲೂ ಕೂಡ ಇಲ್ಲಿ ಕಿಚ್ಚ ಸುದೀಪ್ ಅವ್ರದಕ್ಕೆ ಏನ್ ಹೇಳ್ತಾರೆ ಅಂತ ಕೊಡಬೇಕು. ಅವ್ರು ಕೊಟ್ಟಿರೋ ರಿಯಾಕ್ಷನ್ ಅಲ್ಲೇ ಇಲ್ಲಿ ಗೊತ್ತಾಗ್ತದೆ, ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾ ಇದ್ದಾರೆ ಇಲ್ಲಿ ರಕ್ಷಿತಾ ಅವರು ಅಂತ ಅಂದ್ಬಿಟ್ಟು. ಯಾಕಂದ್ರೆ ಅವ್ರು ನಾರ್ಮಲ್ ಆಗಿ ಹೇಳಿದ್ರು ಕೂಡ ಅದು ಕಾಮಿಡಿ ರೀತಿಯಲ್ಲಿ ಇಲ್ಲಿ ಕಾಣಿಸ್ತದೆ. ಮತ್ತೆ ಬಿಗ್ ಬಾಸ್ ನ ಪ್ರಮೋಟ್ ಮಾಡಿ ಅಂತಂದ್ರೆ ಯಾವ ರೀತಿ ಮಾಡ್ತೀರಾ ಅಂತ ಕೇಳಿದಾಗೂ ಕೂಡ ಇಲ್ಲಿ ಅಷ್ಟೇ ಅವರು ಪ್ರಮೋಟ್ ಮಾಡಿದ ರೀತಿ ಇರ್ಬೋದು, ಅವ್ರು ಹೇಳಿದ ರೀತಿ ಇರ್ಬೋದು, ಒಬ್ಬ ಕಂಟೆಸ್ಟೆಂಟ್ ಅಲ್ಲಿ ಇರೋದು ಇನ್ನೊಬ್ಬ ಕಂಟೆಸ್ಟೆಂಟ್ ಅಲ್ಲಿ ಇರಲ್ಲ ಅಂತಂದ್ಬಿಟ್ಟು ಹೇಳಿದ್ರು. ಮತ್ತೆ ರೀಸನ್ ಏನು ಇಲ್ಲ ಅಂತಂದ್ಬಿಟ್ಟು ಹೇಳ್ತವ್ರೆ. ಅಂದ್ರೆ ರೀಸನ್ ಹೇಳೋದಕ್ಕೆ ಅದೇ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅಂದ್ರೆ ಅದೇ ಇಲ್ಲ ಅಂತಂದ್ರೆ ಏನು ಅಂದ್ರೆ ಅವ್ರ ಮೇನ್ ಪಾಯಿಂಟ್ ಏನಿರುತ್ತೆ, ಆ ಮೇನ್ ಪಾಯಿಂಟ್ ನ ಇಲ್ಲಿ ಕರೆಕ್ಟಾಗಿ ನುಂಗ್ಕೊಂತಿದ್ದಾರೆ. ಅಂದರೆ ಅವ್ರಿಗೆ ಬರಲ್ವಲ್ಲ ಅಷ್ಟು ಈಸಿಯಾಗಿ ಹೇಳೋಕ್ಕೋಸ್ಕರ, ಅಷ್ಟು ಸಲೀಸಾಗಿ ಹೇಳ್ಬೇಕಾದ್ರೆ ಕೆಲವೊಬ್ರು ನಮಗೆ ಕನ್ನಡ ಬರೋರ್ಗು ಒಂದ್ಸತಿ ಹೆಚ್ಚು ಕಮ್ಮಿ ಆಗುತ್ತೆ. ಬಟ್ ಅವ್ರು ಕನ್ನಡ ಬರಲ್ಲ ಅಂದರೂ ಕೂಡ ಅವರು ಸ್ವಲ್ಪ ಇಲ್ಲಿ ಪ್ರಯತ್ನ ಪಡ್ತಾ ಮಾತಾಡ್ತಾನೆ ಇರ್ತಾರೆ. ಬಟ್ ಅದ್ರಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗ್ತಾನೆ ಇರುತ್ತೆ. ಅದು ಸ್ವಲ್ಪ ಕಾಮಿಡಿ ರೀತಿಯಲ್ಲಿ ಇಲ್ಲಿ ಕಾಣ್ತಿದೆ. ಎಲ್ಲರೂ ಕೂಡ ಸದ್ಯ ಈಗ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಸ್ಪರ್ಧೆಗಳು ಕೂಡ ಎಂಜಾಯ್ ಅಂತೂ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಜಗಳ ಆಡ್ತಿರ್ಬೇಕಾದ್ರೆ ಮಂಜು ಭಾಷಿಣಿ ಅವ್ರ ಹತ್ರ ಇಲ್ಲಿ ರಕ್ಷಿತಾ ಅವರು ಲಾಸ್ಟ್ ಟೈಮ್ ಜಗಳ ಆಡ್ತಿರ್ಬೇಕಾದ್ರೆ ಅಲ್ಲೂ ಕೂಡ ಮಂಜು ಭಾಷಿಣಿ ಇದಾ ಅಂತಂದ್ಬಿಟ್ಟು ಅಂದ್ರು. ಅಲ್ಲೂ ಕೂಡ ಕಾಮಿಡಿ ಇತ್ತು. ಅವ್ರ ಜಗಳ ಸೀರಿಯಸ್ ಆಗಿ ಆಡ್ತಿದ್ರು ಕೂಡ ಅದು ಸೀರಿಯಸ್ ಅಂತ ಕೂಡ ಇಲ್ಲಿ ಅನ್ಸಲ್ಲ. ಈಗ ಸದ್ಯ ರಕ್ಷಿತ್ ಅವ್ರು ಮಾತಾಡೋದು ನೋಡಿ ಕಿಚ್ಚ ಸುದೀಪ್ ಅವರು ಸಿಕ್ಕಾಪಟ್ಟೆ ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅಂದ್ರೆ ಅದು ಕಾಮಿಡಿ ರೂಪದಲ್ಲಿ ಬರ್ತದೆ, ಅದಕ್ಕೋಸ್ಕರನೇ ಇಲ್ಲಿ ಎಂಜಾಯ್ ಮಾಡ್ತಿದ್ದಾರೆ. ಪ್ರೋಮೋ ಅಂತೂ ಸಖತ್ತಾಗಿದೆ. ಇವತ್ತಿನ ಎಪಿಸೋಡ್ ಅಂತೂ ಯಾರು ಕೂಡ ಮಿಸ್ ಮಾಡ್ಕೊಳ್ಳಲ್ಲ ಅಂತ ಅನ್ಕೊಂಡಿದ್ದೀನಿ. ನಿನ್ನೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಶನಿವಾರ ಯಾರು ಕೂಡ ಮಿಸ್ ಮಾಡ್ಕೊಳ್ಳಲ್ಲ. ಆದರೆ ಇಲ್ಲಿ ರಕ್ಷಿತ್ ಅವರು ಈ ರೀತಿ ಮಾತಾಡೋ ಪ್ರೋಮೋ ಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಮಿಸ್ ಮಾಡದೆ ನೋಡ್ತಾರೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ. ಸೊ ವೀಕ್ಷಕರೇ, ಪ್ರೋಮೋ ನೋಡಿ ನಿಮಗೇನು ಅನ್ನಿಸ್ತು? ಇಲ್ಲಿ ಆಲ್ಮೋಸ್ಟ್ ಕೆಲವೊಬ್ಬರಿಗೆ ರಕ್ಷಿತಾ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದು ಮತ್ತೆ ರಕ್ಷಿತಾ ಅವ್ರನ್ನ ಮತ್ತೆ ರಿಎಂಟ್ರಿ ಕೊಡಿಸಿದ್ದು ಸರಿನಾ ತಪ್ಪಾ ಅನ್ನೋದ್ರ ಬಗ್ಗೆ ಒಂದು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ, ಮತ್ತೆ ಬಿಗ್ ಬಾಸ್ ಅಂದ್ರೆ ಏನು, ನಿಮ್ಮ ಪ್ರಕಾರ ಏನು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.